ಆಕೆ ಮೀನಾ. 16 ವರ್ಷ ಪ್ರಾಯದ ಈ ಬಾಲಕಿ ಓದಿನಲ್ಲಿ ಸದಾ ಮುಂದಿದ್ದಳು. ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆ ಆಕೆಯ ಬದುಕಿನ ಸವಾಲಾಗಿತ್ತು. ಕಾರಣ, ಊರಿನ ಪ್ರೌಢಶಾಲೆಯಲ್ಲಿ ಮೀನಾಳೆ ಏಕೈಕ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿ. ಅಂತೂ ಇಂತೂ ರಿಸಲ್ಟ್ ಮೀನಾಳನ್ನು ಸಂಭ್ರಮದ ಉದ್ವೇಗಕ್ಕೆ ತಳ್ಳಿತ್ತು. ಊರಿಡೀ ಇದೇ ಸುದ್ದಿ. ಊರಿನ ಈ ಶಾಲೆಗೆ 100% ಫಲಿತಾಂಶ ತಂದುಕೊಟ್ಟ ಮೀನಾ ಭವಿಷ್ಯದ ವರ್ಣರಂಜಿತ ಕನಸುಗಳಲ್ಲೇ ತೇಲುತ್ತಾ ಹತಳಾಗಿದ್ದಾಳೆ. ಊರು ಶೋಕಸಾಗರದಲ್ಲಿ ಮುಳುಗಿದೆ. ಸೂರ್ಲಭಿ, ಮುಟ್ಲು, ಹಮ್ಮಿಯಾಲ ಮತ್ತಿತರ ಕುಗ್ರಾಮಗಳು ಇಂದಿಗೂ ನಾಗರಿಕ ಸೌಲಭ್ಯಗಳಿಂದ ವಂಚಿತವಾಗಿವೆ. ಗುರುವಾರ ಸಂಜೆ ಮೀನಾ ಎಂಬ ಅಪ್ರಾಪ್ತ ಬಾಲಕಿಯ ಆಕ್ರಂದನ ನಿರ್ಜನ ವನ ಪ್ರದೇಶಗಳನ್ನು ದಾಟಿ ಪ್ರತಿಧ್ವನಿಸಿದೆ. ಮೀನಾ ಸೂರ್ಲಭಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವ್ಯಾಸಂಗ ಮಾಡುತ್ತಿದ್ದಳು. ಗುರುವಾರ ಫಲಿತಾಂಶ ಪ್ರಕಟವಾದಾಗ ಮೀನಾ ಕುಣಿದು ಕುಪ್ಪಳಿಸಿದ್ದಳು. ಎಸ್ಎಸ್ಎಲ್ಸಿಯ ಏಕೈಕ ವಿದ್ಯಾರ್ಥಿನಿಯಾಗಿದ್ದ ಆಕೆಯ ಪರಿಶ್ರಮವೇ ಶಾಲೆಗೆ 100% ಫಲಿತಾಂಶ ತಂದುಕೊಟ್ಟಿತ್ತು. ಆದರೆ ಮೀನಾಳ ಪೋಷಕರು ಸೇರಿದಂತೆ ಊರಿನವರು ಹಾಗೂ ಶಾಲಾ ಆಡಳಿತ ಮಂಡಳಿ ಈ ಸಂಭ್ರಮವನ್ನು ಆಚರಿಸಲು ಸಾಧ್ಯವಾಗಲೇ ಇಲ್ಲ. ಪ್ರಕಾಶ್ ಎಂಬ 35ರ ರಕ್ಕಸ ಅಪ್ರಾಪ್ತ ಬಾಲಕಿ ಮೀನಾಳ ರುಂಡಮುಂಡ ಬೇರ್ಪಡಿಸಿದ್ದ. ಅಪ್ರಾಪ್ತ ಬಾಲಕಿಗೆ ಪ್ರಕಾಶ್ನನ್ನು ಮದುವೆ ಮಾಡಿಸಿಕೊಡುವ ಬಗ್ಗೆ ಪೋಷಕರು ನಿರ್ಧರಿಸಿದ್ದರಂತೆ. ಗುರುವಾರ ನಿಶ್ಚಿತಾರ್ಥವೂ ನಡೆದು ಹೋಗಿತ್ತು. ಪೋಷಕರ ಈ ದುಡುಕಿನ ಮತ್ತು ಕಾನೂನು ಬಾಹಿರ ನಿರ್ಧಾರದಿಂದಾಗಿ ಸಮಾಜ ಕಲ್ಯಾಣ ಇಲಾಖೆಯೇ ಮಧ್ಯಪ್ರವೇಶಿಸಿ ಮದುವೆಯನ್ನು ತಡೆಯಬೇಕಾಯಿತು. ನಿಶ್ಚಿತಾರ್ಥ ಮುಗಿದ ಬಳಿಕ ಮೀನಾಳ ಮನೆಗೆ ಬಂದ ಪ್ರಕಾಶ್ ರೋಷಾವೇಶದಿಂದ ಭೀಕರ ಕೃತ್ಯವೆಸಗಿದ್ದಾನೆ. ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯಿಸಿದ ಕುಂಬಾರಗಡಿಗೆ ರೈತ ಸಂಘದ ಸಂಚಾಲಕಿ ಜಯಂತಿ ಘಟನೆ ಬಗ್ಗೆ ಮಮ್ಮಲ ಮರುಗಿದ್ದಾರೆ. ಇಂತಹ ಕೃತ್ಯ ಮತ್ತೆಂದು ಮರುಕಳಿಸಬಾರದು, ಹೇಳಿಕೊಳ್ಳಲಾಗದಷ್ಟು ನೋವಾಗಿದೆ. ಮೀನಾ ಎಲ್ಲರ ಮನೆಯ ಮಗಳಾಗಿದ್ದಳು ಎಂದು ಜಯಂತಿ ಹೇಳಿಕೊಂಡಿದ್ದಾರೆ. ಶಾಲೆಯಲ್ಲಿ ನಡೆಯುತ್ತಿದ್ದ ಪೋಷಕರ ಸಭೆಗೂ ಪೋಷಕರ ಬದಲು ಪ್ರಕಾಶನೇ ಹೋಗುತ್ತಿದ್ದನಂತೆ. ಒಮ್ಮೆ ಶಾಲೆಗೆ ಗೈರು ಹಾಜರಾದ ಬಾಲಕಿಯನ್ನು ಹುಡುಕುತ್ತಾ ಶಿಕ್ಷಕರು ಆಕೆಯ ಮನೆಗೆ ಬಂದಾಗ ಮೀನಾ ಮತ್ತು ಪ್ರಕಾಶ್ ಇಬ್ಬರೇ ಇದ್ದುದು ಕಂಡುಬಂದಿದೆ. ಈ ಬಗ್ಗೆ ಶಿಕ್ಷಕರು ಗ್ರಾಮ ಪಂಚಾಯಿತಿಗೆ ದೂರು ನೀಡಿದರೂ ಯಾವುದೇ ಕ್ರಮವಾಗಿಲ್ಲ. ಆ ಸಂದರ್ಭದಲ್ಲೇ ಎಚ್ಚರ ವಹಿಸಿದ್ದರೆ ಇಂಥ ದುರ್ಘಟನೆ ನಡೆಯುತ್ತಿರಲಿಲ್ಲ ಎಂದು ಜಯಂತಿ ಹೇಳಿದ್ದಾರೆ. ಹೇಳ್ಕೊಳ್ಳೋಕ್ಕಾಗದಂಥ ಘಟನೆ ಆಗಿದೆ. ಇದರಿಂದ ನಮಗೆ ತುಂಬ ನೋವಾಗಿದೆ. ಎಲ್ಲ ಮನೆಯ ಮಗಳಾಗಿದ್ಲವಳು. ಆ ಹುಡುಗಿನ ಕರ್ಕೊಂಡು ಬಂದು ಅಂಗಡೀಲಿ ಕರ್ಕೊಬಂದು ಅವಳಿಗೆ ಚಾಕ್ಲೇಟ್ ಕೊಡಿಸ್ತಾ ಇದ್ದಂಥ ಸಂದರ್ಭದಲ್ಲಿ ನಾನು ಹೇಳಿದೆ, ಯಾಕಪ್ಪ ನೀನು ಈ ಹುಡುಗಿ ಹಿಂದೆ ಸುತ್ತಾ ಇದೆಯಾ, ಹುಡುಗಿಗೆ ವಯಸ್ಸೆಷ್ಟು ಅಂತ ಕೇಳಬೇಕಾದ್ರೆ ಅದು ನನ್ನ ಹುಡುಗಿ, ನೀನೇನು ಮಾತಾಡೋದು ಅಂತ ಹೇಳಿ ನನಗೇನೆ ಹವಾಜ್ ಹಾಕಿ ಹೋದ ಅವನು. ಆಗ ನಾನು ಹೇಳಿದೆ ಒಂದು ಮಾತು, ನೋಡಿ ಸ್ಕೂಲ್ ಮಕ್ಕಳನ್ನ ನೀವು ಈ ಥರ ಮಾಡೋದು ಸರಿಯಲ್ಲ. ಇವರ ಅಪ್ಪ ಅಮ್ಮನಿಗೆ ಗೊತ್ತಿಲ್ವಾ, ಸ್ಕೂಲಲ್ಲಿ ಟೀಚರ್ಸ್ಗಳಿಗೆ ಗೊತ್ತಿಲ್ವಾ, ಯಾಕೆ ಈ ಥರ ಮಾಡ್ತಾ ಇದ್ದೀರಿ ಅಂತ ಕೇಳಬೇಕಾದ್ರೆ ಆ ಹುಡುಗ ಅದು ನನ್ನ ಹುಡುಗಿ, ನನ್ನ ಇಷ್ಟ ಅಂತ ಹೇಳ್ದ. ನಾನು ಅಲ್ಲಿ ಬಂದು ಹೊರಗಡೆ ಬಂದು ನಾನು ಅಲ್ಲಿ ನಿನ್ನ ಜೊತೆ ಮಾತಾಡ್ತೀನಿ ಈರಪ್ಪ ಅಂತ ಹೇಳಬೇಕಾದ್ರೆ ಆ ಹುಡುಗ ಸೀದಾ ಹೋದ, ಓಂಕಾರಪ್ಪ ಅಂತ ಹೇಳೋನು. ಅಲ್ಲಿಂದ ಸ್ಕೂಲ್ ಮಾಸ್ಟರ್ಸ್ ಟೀಚರ್ಸ್ಗಳನ್ನ ಕೇಳಬೇಕಾದ್ರೆ ನಿಮಗೇನು ನಿಮ್ಮ ಗಮನಕ್ಕೆ ಬಂದಿಲ್ವಾ, ಯಾಕೆ ಈ ಥರ ಆಗಿದೆ ಅಂತ ಕೇಳಬೇಕಾದ್ರೆ ಆ ಹುಡುಗಿಯವರ ತಾಯಿ ಮತ್ತು ತಂದೆಯವರು ಪೇರೆಂಟ್ಸ್ಗಳು ಯಾರಾದರೂ ಮೀಟಿಂಗ್ಗೆ ನಾವು ಕರೆದ್ರೆ ಅವ್ರನ್ನ ಬೇಡ ನೀವು ಬರೋದು, ನಾನೇ ಹೋಗ್ತೀನಿ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ನಾವು ಇದಕ್ಕಿಂತ ಮುಂಚೆ ಹುಡುಗಿ ಶಾಲೆಗೆ ಬರ್ತಾ ಇಲ್ವಲ್ಲ ಯಾಕೆ ಅಂತೇಳಿ ಹೋಗಿ ಟೀಚರ್ಸ್ಗಳೆಲ್ಲ ಮನೆಗೆ ಹೋಗಿ ನೋಡಬೇಕಾದ್ರೆ ಓಂಕಾರಪ್ಪ ಮತ್ತು ಮೀನಾ ಅಂತ ಹೇಳುವಂಥ ಹುಡುಗಿ ಇಬ್ಬರೇ ಮನೇಲಿದ್ದರಂತೆ. ಅದನ್ನು ನೋಡಿ ಟೀಚರ್ಸ್ಗಳಿಗೆಲ್ಲ ಗಾಬರಿಯಾಗಿ ತುಂಬ ಬೇಜಾರಾಗಿ ಅವರು ಪಂಚಾಯಿತಿಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಪಂಚಾಯಿತಿಯವರು ಇದಕ್ಕೆ ಆ್ಯಕ್ಷನ್ ತಗೊಂಡಿಲ್ಲ. ಈ ತಗೊಂಡಿದ್ದಿದ್ರೆ ಬಹುಶಃ ಇದು ಸಾಯುವಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ನನ್ನ ಅನಿಸಿಕೆ. ಈ ಥರ ಆಗಬಾರ್ದು, ಇನ್ನು ಮುಂದೆ ಆಗಬಾರ್ದು, ಈ ಕೃತ್ಯಗಳು ಆಗಬಾರ್ದು. ಎಸ್ಎಸ್ಎಲ್ಸಿ ಫಲಿತಾಂಶದ ಖುಷಿಯಲ್ಲಿ ಭವಿಷ್ಯದ ಸುಂದರ ಕನಸುಗಳಲ್ಲಿ ತೇಲುತ್ತಿದ್ದ ಮೀನಾಳ ಕನಸುಗಳಿಗೆ ರಕ್ಕಸನೊಬ್ಬ ಕೊಳ್ಳಿ ಇಟ್ಟಿದ್ದಾನೆ. ಮೀನಾಳ ಮನೆಯಲ್ಲಿ ಮತ್ತು ಗ್ರಾಮದಲ್ಲಿ ಶೋಕ ಮಡುಗಟ್ಟಿದೆ.